ಕಿತ್ತಾಡಕ್ಕಲ್ಲ. ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡುವಾಗ ವಿಚಾರನ ತಲೆ ಒಳಗಡೆ ಚೆನ್ನಾಗಿದ್ರೆ ತಾನಾಗೆ ನಿಮಗೆ ಧೈರ್ಯ ಬರುತ್ತೆ. ವಿಚಾರ ತಲೆ ಒಳಗಡೆ ಇಲ್ಲ ಅಂದ್ರೆ ಒಂದು ಕ್ಷಣದಲ್ಲಿ ಸಾಹೇಬರುಗಳು ಏನಾದ್ರು ನಿಮ್ಗೆ ಕ್ರಾಸ್ ಕ್ವಶನ್ ಮಾಡಿಬಿಟ್ರೆ ತಕ್ಷಣಕ್ಕೆ ನಿಂತು ಹೋಗ್ತೀರ. ನೀವು ಆರ್ಗ್ಯುಮೆಂಟ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು, ಕ್ರಾಸ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು. ಯಾಕೆ ನಿಂತು ಹೋಗ್ತೀರಾ? ನೀವು ಮೊದಲನೇ ದಿನ ನಿಮ್ಗೆ ಅದಕ್ಕೆ ಕೇಸ್ ಏನಿದೆ, ಫ್ಯಾಕ್ಟ್ ಏನಿದೆ, ಬ್ರೀಫ್ ಏನಿದೆ, ಎವಿಡೆನ್ಸ್ ಏನಿದೆ, ಏನ್ ಪ್ಲೀಡಿಂಗ್ ಇದೆ, ಅಥವಾ ಸಿ ಕೇಸ್ ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನ್ ಚಾರ್ಜ್ ಶೀಟ್ ಹಾಕಿದ್ದಾರೆ, ಏನು ಎವಿಡೆನ್ಸ್ ತಗೋಬೇಕು, ಡಿಫೆನ್ಸ್ ಏನ್ ಬರ್ಬೋದು, ಇದರಲ್ಲಿ ಏನು ಓದ್ಕೊಂಡು ಬರೋದಿಲ್ಲ, ನೋಡ್ಕೊಂಡು ಬರೋದಿಲ್ಲ. ತಕ್ಷಣ ಅಲ್ಲಿ ಕರೀತಾರೆ, ನೀವು ಸೀನಿಯರ್ ಇಲ್ಲ ಅಂದ್ರೆ ನಾವು ಕೂಗಾಡ್ತಿರ್ತೀವಿ, ಮಾಡ್ಲೇಬೇಕಪ್ಪ, ಟೈಮ್ ಕೊಡಲ್ಲ ಅಂತ. ನೀವೇನೋ ನಿಂತ್ಕೊಂಡು ಏನೋ ಹೇಳಕ್ ಹೋಗ್ತೀರಾ. ನಾವು ಒಂದು ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡಿದ ತಕ್ಷಣ ಹೇಳ್ಬೇಕಾಗಿರೋದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ವಿಚಾರ ಇರ್ಬೋದು, ನಿಮ್ ಸ್ವಂತ ಫೈಲ್ ಇರ್ಬೋದು, ನಿಮ್ ಕೊಲೀಗ್ ಫೈಲ್ ಇರ್ಬೋದು, ಫಸ್ಟ್ ಅದನ್ನ ಏನಂತ ಫ್ಯಾಕ್ಟ್ ಏನು, ವಿಚಾರ ಏನು ತಿಳ್ಕೊಳಕ್ ಪ್ರಯತ್ನ ಮಾಡಿ. ಅದಕ್ಕೆ ತಕ್ಕಂತೆ ಕಾನೂನು ಏನಿರ್ಬೋದು. ನಿಮ್ಗೆ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ. ನಾವೇನು ಇಂಗ್ಲೀಷ್ ಮೀಡಿಯಂ ಇಂದ ಬಂದವರಲ್ಲ, ನಾವು ಕನ್ನಡ ಮೀಡಿಯಂ ಅಲ್ಲೇ ಓದಿ ಬಂದಿದ್ದೀವಿ. ನಮಗೂ ಕಷ್ಟ ಆಯ್ತು ಇಂಗ್ಲೀಷ್. ಏನ್ ಹೇಳ್ಬೇಕು ಅಂದಿದ್ರೆ ಅದನ್ನು ಸ್ಪಷ್ಟವಾಗಿ ಹೇಳುವಂತಹ ಪ್ರವೃತ್ತಿನ ಬೆಳೆಸಿ ಕನ್ನಡದಲ್ಲಿ. ಬೆಳೆಸ್ಬೇಕು ಅಂದ್ರೆ ವಿಚಾರ ಏನು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿ, ತಿಳ್ಕೊಂಡ್ ಬರ್ಬೇಕು. ಅದಕ್ಕೇನಾದ್ರೂ ಜಗತ್ತಾಗಿರುವಂತಹ ಕಾನೂನು ರೂಲಿಂಗ್ಸ್ ರೀಸೆಂಟ್ ಆಗಿ ಬಂದಿರೋದು, ಹಳೇದು ಬಂದಿರೋದು. ಈಗಂತೂ ಮೊದಲೆಲ್ಲ ಬುಕ್ಸೇ ಓದ್ಬೇಕಿತ್ತು. ನಾವು ಎಲ್ಲಾದ್ರೂ ಬೇಕಂದ್ರೆ ಲೈಬ್ರರಿಗೆ ಹೋಗಿ, ಸೀನಿಯರ್ ಇದ್ದು ಸಾಹೇಬ್ರು ಗೊತ್ತು, SBC ಅಂತ, ಬಸವಯ್ಯರು ಅಂತ, HB ಅಂತ, ಎಲ್ಲ ಏನೋ ಸೈಟೇಷನ್ ಬೇಕಂದ್ರೆ ಅವ್ರ ಆಫೀಸಿಗೆ ಓಡೋಬೇಕಿತ್ತು ನಾವು. ಸೆಕ್ಷನ್ ಹೊಡಿದ್ರೆ ಸಾಕು, ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ವರ್ಡ್ ಹೊಡಿದ್ರೆ ಸಾಕು, ತಕ್ಷಣ ನಿಮ್ ಕೈಗೆ ಬರುತ್ತೆ. ತಗೊಂಡ್ಬೇಕು, ಪ್ರಿಂಟು ಓದಬೇಕು, ನಿಮ್ಮ ಕೇಸ್ ಜೊತೆಗೆ ಅದನ್ನ ಟ್ಯಾಲಿ ಮಾಡಿ ನೋಡಬೇಕು. ಸಮ್ ಎಕ್ಸ್ಟೆಂಟ್ ಎಷ್ಟು ತಿಳುವಳಿಕೆ ನಿಮ್ ಗಮನಕ್ಕೆ ಬರುತ್ತೆ ಅದನ್ನಾದ್ರೂ ಕೋರ್ಟಿಗೆ ಬಂದು ಸಬ್ಮಿಟ್ ಮಾಡಬೇಕು, ಅಸಿಸ್ಟ್ ಮಾಡಬೇಕು, ನಮಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ವಕೀಲಗಿರಿಯಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಏನೋ ಒಂದು ಬಂದಿದ್ದೀವಿ, PA ಕೊಟ್ಬಿಡಿ, ಬಂದಿದ್ದೀವಿ ಬೇಲ್ ಕೊಟ್ಬಿಡಿ, ಬಂದಿದ್ದೀವಿ ಏನೋ ಒಂದು ಆರ್ಡರ್ ಮಾಡ್ಬಿಡಿ. ಇಲ್ಲಾಂದ್ರೆ ಜಾಸ್ತಿ ಕೇಳಿದ್ರೆ ಒಂದು ಟೈಮ್ ಕೇಳ್ಬೋದು, ಪ್ರೆಸ್ ಟೈಮ್ ಅಂತ. 5 ನಿಮಿಷದಲ್ಲಿ ಆಗೋ ಕೆಲಸಕ್ಕೆ 6 ತಿಂಗಳು ಆಗೋದು. ನಾನು ಎಷ್ಟೋ ಸತಿ ಬೈತಾ ಇರ್ತೀನಿ ನಿಮ್ಗೆಲ್ಲ, ಸ್ಟೆಪ್ಸ್ ತಗೊಳ್ಳಲ್ಲ, ನೋಡಲ್ಲ, ಯಾರು ತೆಗೋಗಿದ್ದಾರೆ ಕರೆಕ್ಟಾಗಿ ಕೋರ್ಟಿಗೆ ಬಂದು ಹೇಳೋದಿಲ್ಲ. ಒಂದು ಯಾವುದೋ ಸಣ್ಣ ಪುಟ್ಟದಿರುತ್ತೆ, ಕಾಸ್ಟ್ ಮೇಲೆ ಅಲೋ ಮಾಡುವಂತ, ಅದಕ್ಕೆಲ್ಲ ಸುಮ್ಮನೆ ಅನ್ನೆಸೆಸರಿ. ಸೀನಿಯರ್ ಹೇಳ್ಬಿಟ್ಟವ್ರೆ ಅಬ್ಜೆಕ್ಷನ್. ನಾವೇ ನೋಡ್ಬೇಕು ಅದನ್ನ, ಏನ್ ಅವಶ್ಯಕತೆ ಇದೆಯೋ ಇಲ್ವಾ, ಬಿಟ್ಟರೆ ಕಾಸ್ಟ್ ಮೇಲೆ ತಗೊಳ್ಬೇಕಾಗಿ ನಾವೇ ಹೇಳಿ. ಯಾಕೆ ನಮ್ಗೊಂದು 3 ತಿಂಗಳು ಟೈಮ್ ಉಳಿತದೆ, ಅದ್ರ ಮೇಲೆ ಒಂದು ಆರ್ಡರ್ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಈ ನಿಟ್ಟಿನಲ್ಲಿ ವಕೀಲಗಿರಿ ದಿನಾಚರಣೆ ಇವತ್ತು ಮಾಡ್ತೀವಿ, ಊಟ ಮಾಡ್ತೀವಿ, ಹೊಟ್ಟೋಗ್ತೀವಿ, ಸಾಹೇಬರು ಬಂದು ನಾವು ಬಂದೀವಿ ಅಂತ ಅಷ್ಟಕ್ಕೆ ಸೀಮಿತ ಆಗಕ್ಕೆ ಬೇಡ. ನಾವು ಎಷ್ಟು ಮಟ್ಟಿಗೆ ಕೋರ್ಟಲ್ಲಿ ಒಬಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ನೀವು ಬೇರೆಯವ್ರಿಗೆ ಮಾಡ್ತಿದ್ದೀರೋ, ನಿಮ್ಮ ಕ್ಲೈಂಟಿಗೆ ಮಾಡಿದ್ರು, ನಿಮ್ಮಷ್ಟಿಗೆ ನೀವು ಏನು ಮಾಡ್ತಾ ಇದ್ದೀರೋ ಯೋಚನೆ ಮಾಡಿ. ಇವತ್ತು ನಾನು ಎಷ್ಟು ತಿಳ್ಕೊಂಡು ಹೋಗ್ತಾ ಇದ್ದೀನಿ ಕೋರ್ಟಿಂದ, ಈ ದಿನ ಬಂದಿದ್ದೀನಿ, ಈ ತಾರೀಕಿಗೆ ಎಷ್ಟು ವಿಚಾರ ನನ್ನ ಗಮನಕ್ಕೆ ಬಂತು. ನಾಳೆ ಆ ಥರ ಬಂದರೆ ಸಮಸ್ಯೆ ನಾನು ಏನು ಮಾಡಬೇಕು? 10 ವರ್ಷ ಆದ್ರೂ ಆ ಸಮಸ್ಯೆಗೆ ನಿಮ್ಗೆ ಪರಿಹಾರ ಇರೋದಿಲ್ಲ, ಮತ್ತೆ ಯಾರಿಗೋ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಇದೆಲ್ಲ ಯಾಕಾಗುತ್ತೆ? ನಿಮ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಅಂತ. ಎಲ್ಲೂ ಸಲ್ಲದವನು ವಕೀಲಗಿರಿಗೆ ಬಂದವನು ಅಂತ ಏನೇನೋ ಟ್ರೈ ಮಾಡ್ತಾರೆ, ಕೊನೆಗೆ ಆಗಿರೋದಿಲ್ಲ. LLB ಜಾಯ್ನ್ ಆಗಿರ್ತೀವಿ, ಆಮೇಲೆ ಮಾಮೂಲಿ ಲಾಯರ್ಗಿರಿಗೆ ಬಂದಿರ್ತೀವಿ. ಅರ್ಧ ಕಾಲು ಮನೇಲಿ ಇರುತ್ತೆ, ಅಂದ್ರೆ ಅಲ್ಲೇನೋ ವ್ಯವಸಾಯನೋ ಮತ್ತೊಂದು ಅರ್ಧ ಕಾಲು ಇಲ್ಲಿರ್ತದೆ. ಹಂಗಾಗಿ ಯಾವುದಕ್ಕೂ ಮನಸ್ಸಿಚ್ಚೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಅದರಲ್ಲೂ ಜೂನಿಯರ್ ಮೋಸ್ಟ್ ಇರೋದ್ರಿಂದ ಎಲ್ಲ ಬಾರ್ಗಳಲ್ಲೂ ಆಸಕ್ತಿಯಿಂದ ಕೆಲ್ಸಕ್ಕೆ ಬಂದಿದ್ದೀರಾ, ಅದನ್ನ ನಂಬಿ ಕಡಖಂಡಿತವಾಗಿ ಮೋಸ ಮಾಡೋದಿಲ್ಲ. ನಂಬಲಿಲ್ಲ ಅಂದ್ರೆ ಏನೂ ಕೊಡೋದಿಲ್ಲ. ನಂಬೋದ್ರ ಜೊತೆಗೆ ಚೆನ್ನಾಗಿ ಅದ್ರ ಜೊತೆಗೆ ಓದಿ ತಿಳಿದು ವಿಚಾರಗಳನ್ನ ಸ್ಪಷ್ಟವಾಗಿ ಕೋರ್ಟಿಗೆ ಸಬ್ಮಿಷನ್ ಮಾಡಿ, ಒಬಿಡೆಂಟ್ ಆಗಿರಿ, ಪ್ರಾಂಪ್ಟ್ ಆಗಿರಿ. ಮುಸ್ಲಿರು ಮತ್ತೊಂದು ಮಗದೊಂದು ಇದು ಯಾವುದಕ್ಕೂ ಶಾಶ್ವತ ಅಲ್ಲ ನಿಮ್ಮ ವೃತ್ತಿಗೆ. ಅದು ಒಂದಿನ ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ ನಿಮ್ಗೆ ಕೊನೆ ಅವ್ರು ಇರೋವರೆಗೂ ಗುಮಾನಿಂದಾನೇ ನೋಡ್ತಾರೆ ನೀವು ನಿಜ ಹೇಳೋದು. ಹಾಗಾಗಿ ಕೋರ್ಟಲ್ಲಿ ಇದ್ದಾಗ ಒಬಿಡೆಂಟ್ ಆಗಿರಿ. ಎದುರುಗಡೆ ಲಾಯರ್ಗಳ ಜೊತೆ ಸುಮ್ಮನೆ ವಾವು ಅಂತ ಕಿರ್ಚಾಡಕ್ಕೆ ಹೋಗ್ಬಿಡಿ, ಕೂಗಾಡಕ್ಕೆ ಹೋಗ್ಬಿಡಿ. ಅವ್ರು ಏನೋ ನಿಮ್ಗಿಂತ ಸೀನಿಯರ್ ಇರ್ತಾರೆ ಅನುಭವದಲ್ಲಿ, ವಯಸ್ಸಲ್ಲಿ. ಅವ್ರ ಜೊತೆಗೂ ಪೊಲೈಟ್ ಆಗಿ. ನಾವು ಸುಮಾರು ಜನ ಕೆಲವೊಬ್ರು ಲಾಯರ್ಗಳು ಎದುರುಗಡೆ ಎಷ್ಟೇ ಕೂಗಾಡಿದ್ರು ಕ್ರಾಸ್ ಮಾಡುವಾಗ ಅವ್ನು ಬಹಳ ಪೊಲೈಟ್ ಆಗಿ, ಆಯ್ತು ಕ್ವಶನ್ ಈ ತರ ಬೇಡವಾ, ನಾನು ಈ ತರ ಕೇಳ್ತೀನಿ ಅಂತ ಮತ್ತೆ ಕ್ವಶನ್ನ ಬೇರೆ ರೀತಿಯಲ್ಲಿ ಕೇಳಿ ಅವ್ರನ್ನೂ ಸಮಾಧಾನ ಮಾಡ್ಕೊಂಡು ಕೋರ್ಟ್ಗೂ ಕೂಡ ಆಭಾಸ ಮಾಡದೆ, ಇದೆಲ್ಲ ನಾವು ಅನುಭವದಿಂದ ಕಲಿಬೇಕಾಗಿರೋ ವಿಚಾರಗಳು.
ಯಾರು ಹೇಳ್ಕೊಡಕ್ಕಾಗಲ್ಲ, ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಸ್ಕೂಲಲ್ಲಿ ABCD ಹೇಳ್ಕೊಟ್ಟಂಗೆ. ಅನುಭವ ಬರಬೇಕು ಅಂದ್ರೆ ನೀವು ನಿರಂತರವಾಗಿ ಅದ್ರ ಜೊತೆಗೆ ತೊಡಗಿಸ್ಕೊಂಡಿರ್ಬೇಕು ಕೆಲಸದ ಜೊತೆ, ಅವಾಗಲೇ ಅನುಭವ ಬರೋಕ್ಕೆ ಸಾಧ್ಯ. ಹಾಗಾಗಿ ವಕೀಲ ವೃತ್ತಿ ನೋಬಲ್ ಪ್ರೊಫೆಷನ್ ನಂಬ್ಕೊಂಡು ಬಂದಿದ್ದೀರಾ, ಕೊನೆವರೆಗೂ ನೀವು ಚೆನ್ನಾಗಿರ್ಬೇಕು, ಅದರಲ್ಲಿ ಜೀವನ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅದ್ರ ಮೇಲೆ ಪ್ರೀತಿ ಮಾಡಿ, ಅದ್ರ ಮೇಲೆ ಆಸಕ್ತಿ ಬೆಳೆಸ್ಕೊಳ್ಳಿ, ಚೆನ್ನಾಗಿ ಓದಿ ತಿಳ್ಕೊಂಡು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಇಟ್ಕೊಂಡು. ಮತ್ತು ವಕೀಲಗಿರಿಯಲ್ಲಿ ಒಗ್ಗಟ್ಟು ಇಲ್ಲಿರೋಷ್ಟು ಬೇರೆ ಯಾವ ಪ್ರೊಫೆಷನಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಗ್ಗಟ್ಟಾಗಿಲ್ಲ ಅಂದರೆ ನಮ್ಮ ಕೋರ್ಟ್ ಬರ್ಡನ್ ಜಾಸ್ತಿ ಆಗುತ್ತೆ.